ಕಾವೇರಿ ಜೈಲಿಂದ ಹೊರಗಡೆ ಬರೋ ಟೈಮ್ ಬಂದಾಯಿತು. ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನಿಲ್ಲ, ಇಲ್ಲಿ ಸಾರಿಕಾ ಬಂದ್ಬಿಟ್ಟು ಬಾಲನ ಹತ್ರ ಯೋಚನೆ ಮಾಡಬೇಡ ಬಾಲ, ರಾಣಿ ಮತ್ತು ಅವರಮ್ಮ ಇಬ್ಬರು ಕಾವೇರಿ ಒಂದಾಗ್ತಾರೆ, ಎಲ್ಲ ನ್ಯಾಯನೂ ನಿನ್ನ ಪರನೇ ಇರುತ್ತೆ ಅಂತೇಳಿ ನಾಟಕ ಆಡ್ತಾ ಇರ್ತಾಳೆ ಸಾರಿಕಾ. ಅದನ್ನು ಕೇಳಿಸ್ಕೊಂಡು ಬಾಲ, ಅಲ್ಲ ನಿಮ್ಮ ಅಣ್ಣನದೇ ನೋಡಿಬಿಟ್ಟು ಮರ್ತೋಗಿ ನನ್ನ ಸಪೋರ್ಟ್ ಮಾಡ್ತಿದ್ಯಲ್ಲ ಯಾಕೆ ಅಂತಂದರೆ ನೀನು ಚೆನ್ನಾಗಿರಬೇಕು ಬಾಲ ಅಂತ ನಾಟಕ ಆಡ್ತಾಳೆ. ಸೊ ಇನ್ನೊಂದು ಕಡೆ ಇಲ್ಲಿ ಜೈಲಲ್ಲಿ ಆಲ್ರೆಡಿ ಚರ್ಚೆಗಳು ನಡೀತಾ ಇರ್ತವೆ. ಸೊ ಇವತ್ತೊಂದು ಸ್ವಲ್ಪ ಧ್ವನಿ ವೇರಿಯೇಷನ್ಸ್ ಇದೆ, ಯಾಕೆಂದರೆ ನೆಗಡಿ ಆಗ್ಬಿಟ್ಟಿದೆ. ನಿನ್ನೆ ಊರಿಗೆ ಹೋಗಿ ಫಿಲ್ಟರ್ ನೀರು ಬಿಟ್ಟು ಬೇರೆ ನೀರು ಕುಡಿದಿದ್ದೀನಿ. ಸೊ ಹಂಗಾಗಿ ಒಂದು ಸ್ವಲ್ಪ ಮಾತಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಆದರೂ ನಿಮಗೋಸ್ಕರ ಈ ಸೀರಿಯಲ್ ಅಪ್ಲೋಡ್ ಮಾಡಲೇಬೇಕು ಅಂತೇಳಿ ತಲೆನೋವು ಜ್ವರ ಇದ್ದರೂ ಕೂಡ ಮಾಡ್ತಾಯಿದ್ದೀನಿ. ಏಕೆಂದರೆ ಇವತ್ತು ತುಂಬ ಚೆನ್ನಾಗಿತ್ತು ಸೀರಿಯಲ್. ಹಂಗಾಗಿ ಇನ್ನೇನಿಲ್ಲ, ಇವಾಗ ಜೆ ಪಿ ಆಲ್ರೆಡಿ ಶುರು ಮಾಡಿದ್ದಾನೆ ಎನ್ಕ್ವೈರಿನ. ಫಸ್ಟು ಏನು ಮಾಡ್ತಾರೆ ಅಂತಂದರೆ ಹೇಗಾದರೂ ಮಾಡಿ ಸಾಕ್ಷಿನೇ ಇಲ್ಲ, ಸಾಕ್ಷಿ ಸುಟ್ಟಾಕ್ಬಿಟ್ಟಿದ್ದಾನೆ ಆಲ್ರೆಡಿ. ಇಂದಿನ ಸಂಚಿಕೆಯಲ್ಲಿ ಇವೆಲ್ಲ ನೋಡಿದ್ದೀರಾ. ಹಂಗಾಗಿ ಸಾಕ್ಷಿ ಇಲ್ಲದ ಕಾರಣ ಹೇಗಾದರೂ ಮಾಡಿ ಇವನ ಹತ್ರನೇ ಬಾಯಿ ಬಿಡಿಸ್ಬೇಕು ಅಂತ ಜೆ ಪಿ ಅಂದ್ಕೊಂಡಿರ್ತಾನೆ. ಈಗ ಮತ್ತೆ ಶುರು ಮಾಡಿದ್ದಾರೆ. ಹೌದು, ನೀವು ಕೊಲೆ ಮಾಡಬೇಕಾದಾಗ ಎಲ್ಲಿದ್ರಿ ಮತ್ತು ಯಾವಾಗ ಚಾಕುನ ಚುಚ್ಚಿದ್ಲು ಕಾವೇರಿ, ನೀವು ಅದನ್ನು ಎಲ್ಲಿಂದ ನೋಡಿದ್ರಿ ಅಂತ ಶುರು ಮಾಡ್ಕೊತಾನೆ. ಸೊ ಯಾಕೆಂದರೆ ವಾದಿ ಮಾಡೋದು ಒಂಚೂರು ವೇರಿಯೇಷನ್ಸ್ ಆಗ್ಬೋದು, ಏಕೆಂದರೆ ನಾವಂತೂ ಲಾಯರ್ ಕೋರ್ಸ್ ಓದಿಲ್ಲ. ಆದರೂ ಅಲ್ಲಿ ಏನು ನಡೀತಾ ಆ ಸ್ಟೋರಿನ ಹೇಳ್ತೀನಿ. ಸೊ ಯಾರು ಬೇಜಾರು ಮಾಡ್ಕೊಬಿಡಿ ಆಯಿತಾ. ಕೇಳಿದಾಗ ಅವಾಗ ಏನು ಹೇಳ್ತಾನೆ ಅಂತಂದರೆ ವರ್ಧ, ಸರ್ ನಾನು ನಿನ್ನೆನೇ ಹೇಳಿದ್ನಲ್ಲ ಆಲ್ರೆಡಿ, ಏನು ಗೊತ್ತಾ, ಕಾವೇರಿನೇ ಕೊಂದಿದ್ದನ್ನ ನಾನೇ ಡೈರೆಕ್ಟಾಗಿ ನೋಡಿದ್ದೀನಿ ಅಂತ ಜೆ ಪಿ ಹತ್ರ ವಾದಿ ಮಾಡ್ತಾರೆ. ಹಂಗಂದ ತಕ್ಷಣವೇ ಎಲ್ಲಿಂದ ಚಾಕು ತೊಗೊಂಡ್ಲು ಕಾವೇರಿ, ಅಲ್ಲಿಂದ ಯಾವ ಥರ ಚಾಕು ತೊಗೊಂಡು ಬಂದ್ಲು, ಯಾವ ಥರ ನೀವು ನೋಡಿದ್ರಿ, ಯಾವ ಚಾಕುನ ಯೂಸ್ ಮಾಡಿದ್ಲು ಅಂತ ಕೂಡ ಕೇಳ್ತಾರೆ. ಆಗ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ವರ್ಧ, ಸರ್ ನಾನೇ ಕಣ್ಣಾರ ನೋಡಿದ್ದೀನಿ ಸರ್, ಅಲ್ಲಿ ಚಾಕು ಅಡುಗೆ ಮನೆಯಲ್ಲಿ ಇತ್ತು, ಅಡುಗೆ ಮನೆಯಿಂದ ಚಾಕುನ ತೊಗೊಂಡು ಬಂದು ಅಡುಗೆ ಮನೆಯಲ್ಲೇ ಕೊಲೆನ ಮಾಡಿದ್ಲು ಅಂತ ಕೂಡ ಹೇಳ್ತಾರೆ. ಇದನ್ನೆಲ್ಲ ಭಾರ್ಗವಿ ಕೇಳಿಸ್ಕೊಂಡು ಒಂದೊಂದೇ ಸುಮ್ಮನೆ ಕೂತಿರ್ತಾಳೆ. ಅಂದರೆ ಇಲ್ಲಿ ಏನೋ ಒಂದು ಟ್ವಿಸ್ಟ್ ಇದೆ ಅಂತ ಅರ್ಥ ಅಲ್ವಾ. ಟ್ವಿಸ್ಟ್ ಇದೆ, ನೀವು ಲಾಸ್ಟ್ವರೆಗೂ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇನ್ನು ಕಾವೇರಿ ಕೂಡ ಅಷ್ಟೇ ಕೋಪದಲ್ಲಿ ನೋಡ್ತಾಳೆ, ಯಾಕೆಂದರೆ ಕಾವೇರಿ ಕೊಲೆನೇ ಮಾಡಿಲ್ಲ. ಅವ್ನು ಹೇಳೋದನ್ನೆಲ್ಲ ಸುಮ್ಮನೆ ನಂಬ್ತಿರೋದಷ್ಟೇ. ಇಲ್ಲಿ ನಂಬ್ತಿರೋದಲ್ಲ, ನಂಬಬೇಕೋ ಬಿಡಬೇಕೋ ಅನ್ನೋದೇ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ಜೆ ಪಿ ಫೈನಲಿ ಸರಿಯಪ್ಪ ಆಯಿತು, ನೀನೇ ಇವಳೇ ಕೊಂದಿದ್ದಾಳೆ ಅಂತಲೇ ಇಟ್ಕೋ ಕಾವೇರಿನೇ, ಆದರೆ ನೀನು ನೋಡಿದೆ ಅಂತ ಕೂಡ ಹೇಳ್ತಿದ್ಯಾ. ಆದರೆ ಈಗ ಇನ್ನೊಂದು ನಿನಗೆ ಟ್ವಿಸ್ಟ್ ಇದೆ, ಅಂದರೆ ಇನ್ನೊಂದು ನಿನಗೆ ಮಾತುಕತೆ ಮಾತಾಡೋದಿದೆ ಅಂತ ಕೂಡ ಹೇಳ್ತಾರೆ ಜೆ ಪಿ. ಹಂಗಂದ ತಕ್ಷಣ ಬಾಲ ಇದ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾನೆ ಏನು ನಡೀತೆ ಅಂತೇಳಿ. ಮತ್ತು ವರ್ಧನ್ ಪರವಾಗಿದ್ರಲ್ಲ ಲಾಯರ್, ಅವರು ಕೂಡ ಬಂದು ಅಬ್ಜೆಕ್ಷನ್ ಯುವರ್ ಆನರ್, ಇವರು ಸುಮ್ಮನೆ ನಮ್ಮ ಕ್ಲೈಂಟ್ನ ಈ ಥರ ಮಾತಾಡಿ ಅವ್ರನ್ನ ಕನ್ಫ್ಯೂಷನ್ ಮಾಡ್ತಿರ್ತಾರೆ ಮಾತಾಡೋ ಇದರಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಂಗಂದ ತಕ್ಷಣ ಜೆ ಪಿ ಇದ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ. ಇಲ್ಲಿ ಓವರ್ ಅಂತ ಹೇಳಿ ಮೇಡಮ್ ಹೇಳ್ತಾರೆ, ಅಂದರೆ ನಿಮಗೆ ಈಗ ಮಾತಾಡೋಕ್ಕೆ ಅವಕಾಶ ಇಲ್ಲ, ಜೆ ಪಿ ನೀವು ಮಾತಾಡಿ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಆಯಿತು. ಇನ್ನು ಫೈನಲಿ, ಹಾಗಾದರೆ ನೀವು ಕಾವೇರಿನ ಕೊಲೆ ಮಾಡಿದ್ದನ್ನ ನೋಡಿದ್ದೀರಾ, ಕಾವೇರಿನ ಕೊಲೆ ಮಾಡಿದ್ದನ್ನ ನೋಡಿರಬೇಕಾದಾಗ, ಸಾರಿ, ನಿಮ್ಮ ಹೆಂಡ್ತಿನ ಕೊಲೆ ಮಾಡಿರೋದು ಕಾವೇರಿನೇ ಅಂತ ಕೂಡ ಹೇಳ್ತಿದ್ದೀರಾ. ಹಾಗಾದರೆ ನೀವು ಚಾಕುನ ತಗೊಂಡಿದ್ದು ನೋಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಆದರೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಇಲ್ಲಿ 2 ಫಿಂಗರ್ ಪ್ರಿಂಟು ಕೂಡ ಚಾಕುನ ಮುಟ್ಟಿರೋ ಥರ ನಮಗೆ ದಾಖಲಾತಿಗಳು ಸಿಕ್ಕಿವೆ ಅಂತೇಳಿ ಜೆ ಪಿ ಹೇಳ್ತಾನೆ. ಹಾಗಂದ ತಕ್ಷಣ ತುಂಬಾ ಶಾಕು. ಯಾಕೆ 2 ದಾಖಲಾತಿ ಸಿಕ್ಕಿದೆ ಅಂತಂದರೆ, ಫಸ್ಟು ವರ್ಧ ಚುಚ್ಚಿದ್ದ, ಅದಾದಮೇಲೆ ಕಾವೇರಿ ಕೂಡ ಕಿತ್ತಾಕಿದ್ಲು, ಅದಕ್ಕೆ ದಾಖಲಾತಿ ಸಿಕ್ಕಿರ್ಬೋದು. ಅದೇ ಸರ್ ಸಾಧ್ಯ, ನಾನು ಆ ಚಾಕುನೇ ಮುಟ್ಟಿಲ್ಲಲ್ಲ ಸರ್ ಅಂತ ಕೂಡ ವರ್ಧ ಇದು ಮಾಡ್ತಾನೆ, ಚರ್ಚೆ ಮಾಡ್ತಾನೆ. ಆಗ ಜೆ ಪಿ ಇದ್ಕೊಂಡು ಇಲ್ಲ ನೀವು ಮುಟ್ಟಿದ್ದೀರಾ ಅಂತ ಕೂಡ ಹೇಳ್ತಾನೆ. ಆವಾಗ ಭಾರ್ಗವಿ ನಗ್ತಾ ಇರ್ತಾಳೆ. ಇದೆಲ್ಲ ಭಾರ್ಗವಿದೆ ಒಂದು ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸರ್ ಅದೇಗೆ ಸರ್ ನಾನು ಕೊಲೆ ಮಾಡೋಕ್ಕಾಗುತ್ತೆ, ಅವಳು ಚುಚ್ಚಿರೋ ಸರ್ ಅಂತ ಆಲ್ರೆಡಿ ಕೋಪ ಮಾಡ್ಕೊಂಡಿರ್ತಾನೆ ವರ್ಧ. ಅಷ್ಟರಲ್ಲೇ ಕಾವೇರಿ ಇದ್ಲು ನೋಡಿ, ಸಾರಿ, ಇಲ್ಲಿ ಭಾರ್ಗವಿ ಬಂದ್ಲು ನೋಡಿ. ಭಾರ್ಗವಿ ಬಂದ ತಕ್ಷಣವೇ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡಿಬೇಕೆ ಸಾಧ್ಯ. 2 ಚಾಕುನ ತೊಗೊಂಡೋಗಿ, ಈ ಚಾಕುನ ನೀವು ನೋಡಿದ್ದೀರಾ ಅಂತ ಫಸ್ಟು ಭಾರ್ಗವಿ ಪ್ರಶ್ನೆ ಕೇಳ್ತಾಳೆ. ಹೌದು ಮೇಡಮ್ ಅಂತ ಅವನು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇವೆರಡೂ ಚಾಕುವಲ್ಲಿ ಕಾವೇರಿ ಸುಲೋಚನನ ಚುಚ್ಚಿರೋ ಚಾಕು ಯಾವುದು ಅಂತ ಕೇಳ್ತಾಳೆ ಕಾವೇರಿ.
ಅವನು ಗುರ್ತಿಡಿದ್ಬಿಟ್ಟು ಇದು ಅಂತ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಇದಾ? ಕರೆಕ್ಟಾಗಿ ಹೇಳಿ ಅಂತ ಕೂಡ ಭಾರ್ಗವಿ ಎರಡೆರಡು ಸರಿ ಕೇಳ್ತಾಳೆ. ಹೌದು ಮೇಡಮ್ ಅದೇ ಅಂತ ಕೂಡ ಹೇಳ್ತಾನೆ. ಆಗ ಹೇಳಿದ ತಕ್ಷಣನೇ ಆ ಚಾಕುನ ಹಿಡ್ಕೊಂಡು ಪಕ್ಕ ಇದೆ ತಾನೇ ಅಂತ ಮತ್ತೆ ಕೇಳ್ತಾಳೆ. ಹೌದು ಅಂತ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಇಲ್ಲಿ ಟ್ವಿಸ್ಟ್ ಇರೋದು ಇಲ್ಲೇ. ಆಗ ಕಾವೇರಿ ಹೇಳ್ತಾಳೆ, ಈ ಚಾಕುನ ಮೇಡಮ್ ಇದನ್ನು ನೋಟಿಸ್ ಮಾಡ್ಕೊಳ್ಳಿ ಅಂತ ಫಸ್ಟು ಜಡ್ಜ್ಗೆ ಹೇಳಿಬಿಟ್ಟು ಮತ್ತೆ ಇನ್ನೂ ಅಯ್ಯಪ್ಪ ವರದಾ ಲಾಯರ್ ಮತ್ತೆ ಬಂದು ಮೇಡಮ್ ಈ ಚಾಕುಯಿಂದ ಅದು ಹೇಗೆ ಮೇಡಮ್ ಸಾಕ್ಷಿನ ನಾವು ಪ್ರೂವ್ ಮಾಡೋಕ್ಕಾಗುತ್ತೆ, ಇವರೆಲ್ಲ ಸುಮ್ಮನೆ ಏನೋ ದಿಕ್ಕು ತಪ್ಪಿಸ್ತಿದ್ದಾರೆ ಮೇಡಮ್ ಅಂತ ಹೇಳಿದಾಗ, ನಿಮ್ಮದು ಓವರ್ ರೂಲ್ ಕೂತ್ಕೊಳ್ಳಿ, ಜೆ ಪಿ ನೀವು ಮಾತಾಡಿ, ಭಾರ್ಗವಿ ನೀವು ಮಾತಾಡಿ ಅಂತ ಮೇಡಮ್ ಹೇಳ್ತಾರೆ. ಹಾಗಾದರೆ ನೋಟಿಸ್ ಮಾಡ್ಕೊಳ್ಳಿ ಮೇಡಮ್, ಈ ಚಾಕುನ ಗುರ್ತಿಡಿದಿದ್ದಾರೆ ಇವರು, ಆದರೆ ಸುಲೋಚನನ ಚುಚ್ಚಿರೋ ಚಾಕು ಇದಲ್ಲ ಮೇಡಮ್ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ. ಅದು ಹೇಗೆ ಹೇಳ್ತೀರಾ ಭಾರ್ಗವಿ ಮೇಡಮ್, ಇದೇನೇ ಚಾಕು ಚುಚ್ಚಿದ್ದು ಅಂತ ಕೂಡ ಇಲ್ಲಿ ವರದಾ ಹೇಳ್ತಾನೆ. ಇಲ್ಲೇ ಟ್ವಿಸ್ಟ್ ಇರೋದು. ಆದರೆ ಈ ಚಾಕುವಲ್ಲಿ ಸುಲೋಚನನ ಕೊಲೆನೇ ಮಾಡಿರಲ್ಲ, ಯಾರು ಕೂಡ ಚುಚ್ಚಿರಲ್ಲ ಇದನ್ನು. ಅದೇ ಅಂತ ಮತ್ತೆ ವಾದಿ ಮಾಡ್ದಂಗೆಲ್ಲ ಇದೇ ಚಾಕು ಅಂತ ಕೂಡ ಹೇಳ್ತಾನೆ. ಸೊ ಅದಾದಮೇಲೆ ಎಲ್ಲಿ ಕೊಲೆ ಮಾಡಿದ್ದು, ಎಲ್ಲಿ ಯಾವ ಜಾಗದಲ್ಲಿ ಅಂತ ಕೂಡ ಮತ್ತೆ ಇಲ್ಲಿ ಚರ್ಚೆ ನಡೆಯುತ್ತೆ. ಅಡುಗೆ ಮನೇಲಿ ಅಂತ ಕೂಡ ಹೇಳ್ತಾರೆ. ಅಡುಗೆ ಮನೆಯಲ್ಲಿ ಅಡುಗೆ ನಿಮ್ಮ ಮನೆಗಿಂತ ಒಂದು ಚೂರ ದೂರದಲ್ಲಿ ಅವತ್ತು ಒಂದು 2 ಕೊಲೆ ಆಗಿದೆ ಮೇಡಮ್, ನೋಟಿಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ ಜೆ ಪಿ. ಹಂಗಂದ ತಕ್ಷಣನೇ ಸೊ ಇನ್ನೊಂದು ಪ್ರಶ್ನೆ ಎಲ್ಲಿ ಗೊತ್ತಾ ಇಲ್ಲಿ ಮೂಡೋದಿಲ್ಲಿ, ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಯಾರು, ಈ ಕೊಲೆ ಮಾಡಿದ್ದು ಯಾರು ಅಂಥೇಳಿ ಸಡನ್ನ ಪೊಲೀಸ್ನವ್ರು ಅದು ಹೇಗೆ ಬಂದರು ಅಂತ ಕೂಡ ಜೆ ಪಿ ಕೇಳ್ತಾನೆ. ಆ ಕೇಳಿದ ತಕ್ಷಣ ಸರ್ ನಾನು ಮಾಡಿಲ್ಲ ಸರ್, ನನ್ನ ಮೇಲೆ ತಲೆ ಮೇಲೆ ಎತ್ತಾಕಬೇಕು ಅಂತ ಕಾವೇರಿನೇ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರ್ಬೋದು ಅಂಥೇಳಿ ವರದಾ ಹೇಳ್ತಾನೆ. ನಾವು ನೋಟಿಸ್ ಮಾಡ್ಕೊಳ್ಳಿ ಲಾಯರ್ ಅಂಥೇಳಿ ಅವ್ರಿಗೆ ಹೇಳ್ತಾರೆ. ಸೊ ಅದಾದಮೇಲೆ ಇದೇ ಚಾಕದಲ್ಲಿ ಇಬ್ಬರು ಪೊಲೀಸ್ನವರು ಅವತ್ತು ಕೊಲೆಯಾಗಿದ್ದಾರೆ. ಇದೇ ಚಾಕದಲ್ಲಿ ಇಬ್ಬರು ಪೊಲೀಸ್ನವ್ರು ಕೊಲೆಯಾಗಿದ್ದಾರೆ ಅಂದರೆ ಆ ಪೊಲೀಸ್ನವ್ರನ್ನ ಕೊಂದಿರೋದು ನೀವೇ ಅಂತೇಳಿ ಭಾರ್ಗವಿ ಹೇಳ್ತಾಳೆ. ನಾನು ಯಾಕೆ ಮೇಡಮ್ ಪೊಲೀಸ್ನವ್ರನ್ನ ಕೊಲ್ಲಿ ಅಂತ ಹೇಳಿದಾಗ, ಮತ್ತು ಈ ಚಾಕುನ ಹೆಂಗೆ ಗುರ್ತಿಡಿದ್ರಿ ನೀವು, ಈ ಚಾಕುಲಿ ಕೊಲೆನೇ ಆಗಿಲ್ಲ ಸುಲೋಚನದಂದಮೇಲೆ ಈ ಚಾಕುನ ನೀವು ಗುರ್ತಿಡ್ದಿದ್ರಲ್ಲ, ನೀವೇ ಕೊಂದಿರೋದು ಅಂತ ಭಾರ್ಗವಿ ಹೇಳ್ತಾಳೆ. ಇಲ್ಲ ನಾನು ಕೊಂದಿಲ್ಲ ಅಂತೇಳಿ ಇವನು ಹೇಳ್ತಾನೆ. ಇಲ್ಲ ನೀವೇ ಕೊಂದಿರೋದಂತ ಭಾರ್ಗವಿ ಚರ್ಚೆ ಮಾಡ್ತಾಳೆ. ನಾನು ಕೊಂದಿರೋಕ್ಕೆ ಸಾಧ್ಯನಿಲ್ಲ, ಮತ್ತು ಸುಲೋಚನನ ಯಾರು ಕೊಂದರು, ಕಾವೇರಿ ಅಂತ ಕೂಡ ಹೇಳ್ತಾರೆ. ಈ ರೀತಿ ಒಂದಿಷ್ಟು ಎಷ್ಟು ವಾದಿ ಅಂತಂದರೆ ಅವನ್ನ ರೆಚ್ಚಿಗೆ ದಾಳಿಸ್ತಾರೆ. ಯಾರನ್ನ ವರದನ್ನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಈ ಥರ ಕೇಳಿದಾಗ ಏನಾಗುತ್ತೆ ಅಂತಂದರೆ ಅವ್ನು ನಿಜ ಬಾಯಿ ಬಿಡಲೇಬೇಕಾಗುತ್ತೆ. ಸೊ ಹಂಗಾಗಿ ಅವರು ಆ ರೀತಿ ಮಾಡ್ತಾ ಇದ್ದಾರೆ. ಸೊ ಅಷ್ಟರಲ್ಲೇ ಇನ್ನೊಬ್ಬರು ಅದೇ ವರ್ಧನ್ ಪರವಾಗಿರೋ ಲಾಯರು ನಮ್ಮ ಕ್ಲೈಂಟ್ನ ತುಂಬಾ ಕನ್ಫ್ಯೂಷನ್ ಮಾಡಿ ಪ್ರಶ್ನೆಗಳ ಕೇಳ್ತಿದ್ದಾರೆ ಮೇಡಮ್, ಇದು ಸರಿ ಹೋಗಲ್ಲ, ನಮಗೆ ಬಲವಾದ ಸಾಕ್ಷಿ ಬೇಕು ಅಂತ ಹೇಳ್ಬಿಟ್ಟು ಆಯಪ್ಪ ಹೇಳ್ತಾನೆ ಲಾಯರ್ ಇನ್ನೊಬ್ರು. ಹಾಗಂದ ತಕ್ಷಣ ಓವರು ಕೂತ್ಕೊಳ್ಳಿ ನೀವು ಜೆ ಪಿ ಮಾತಾಡಿ ಅಂತಲೇ ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಜಡ್ಜು. ಅದಾದಮೇಲೆ ನೋಡಿ, ನೀವು ಪೊಲೀಸ್ನನ್ನ ಕೊಂದಿದ್ದೀರಾ, ಪೊಲೀಸ್ನವ್ರು ಇದೇ ಚಾಕುಯಿಂದನೇ ಇಬ್ಬರು ಕೊಲೆ ಆಗಿದೆ ಅವತ್ತು ಅಂತ ಮತ್ತೆ ಜೆ ಪಿ ಕೇಳ್ತಾನೆ. ಮತ್ತೆ ಹತ್ರಕ್ಕೆ ಹೋಗಿ ಕಿವಿ ಹತ್ರ ಕರೆಕ್ಟಾಗಿ ಹೇಳಿ ಜೆ ಪಿ, ಅಲ್ಲ ಸುಲೋಚನ ಕೊಂದಿದ್ದ್ಯಾರು, ಕಾವೇರಿ, ಮತ್ತು ಈ ಪೊಲೀಸ್ನನ್ನ ಕೊಂದಿದ್ದ್ಯಾರು, ನಾನಲ್ಲ ಅಂತ ಈ ರೀತಿ ಕನ್ಫ್ಯೂಷನ್ ಪ್ರಶ್ನೆಗಳನ್ನ ಅವಾಗ ಕೇಳಿದಾಗ ಅವನಿಗೆ ಈಗ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿರಲ್ಲ. ವರ್ಧನ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಆ ಕೋಪದಲ್ಲಿ ಈ ನಿಜನ ಬಾಯ್ಬಿಡ್ತಾರಂತಲೇ ಅವ್ರು ಆ ರೀತಿ ಮಾಡ್ತಾ ಇರ್ತಾರೆ. ನೋಡಿ ಕರೆಕ್ಟಾಗಿ ಹೇಳಿ, ಇನ್ನೊಂದು ಸರಿ ಹೇಳಿ ಪದೇ ಅದೇ ಹೇಳಿಸ್ತಲೇ ಇರ್ತಾರೆ. ಈಯಪ್ಪ ವರ್ಧನ್ ಪರವಾಗಿರ್ತಾನಲ್ಲ ಲಾಯರು, ತುಂಬ ಕನ್ಫ್ಯೂಷನ್ ಆಗಿ ನೀನು ಸುಮ್ಮನೆ ತಾಳ್ಮೆಯಿಂದ ಇರು ಅಂತೇಳಿ ಕೈ ಹಿಂಗೆ ಸನ್ನೆ ಮಾಡ್ತಾನೆ. ಆದರೂ ಕೂಡ ಅವ್ನು ತಾಳ್ಮೆಯಿಂದ ಇರಲ್ಲ. ಮತ್ತೆ ಜೆ ಪಿ ಹತ್ರಕ್ಕೆ ಹೋಗ್ತಾನೆ. ಹತ್ರಕ್ಕೆ ಹೋಗಿ ಯಾರು ಪೊಲೀಸ್ನನ್ನ ಕೊಂದಿದ್ದು, ಇದೇ ಚಾಕುನ ಅದು ಹೇಗೆ ಗುರ್ತಿಡ್ದೆ ನೀನು, ಈ ಚಾಕುಯಿಂದ ಪೊಲೀಸ್ನವ್ರಿಗೆ 2 ಕೊಲೆ ಆಗಿದೆ, ನೀನು ಅದೇ ಗುರ್ತಿಡಿಯೋಕ್ಕೆ ಸಾಧ್ಯ, ಈ ಚಾಕುವಲ್ಲಿ ಸುಲೋಚನನ ಕೊಂದೇ ಇಲ್ಲ ಅಂತೇಳಿ ಈ ರೀತಿ ಚರ್ಚೆ ಮಾಡ್ತಾ ಇರ್ತಾರೆ. ಆಗ ಸಿಟ್ಟು ಬಂದಿರುತ್ತೆ ವರ್ಧನ್ಗೆ. ಸಿಟ್ಟು ಅಂದರೆ ಅಷ್ಟು ಸಿಟ್ಟಲ್ಲ, ಸಿಕ್ಕಾಬಿಟ್ಟೆ ಸಿಟ್ಟು ಬಂದಿರುತ್ತೆ. ಸೊ ಫೈನಲಿ ಹೇಗೋ ಮಾಡಿ ಆಗೋ ಈಗೋ ಎಲ್ಲ ಮಾಡಿಬಿಟ್ಟು ಅವನ್ನ ನೋಡಿ ಹೇಗೆ ಬಾಯಿ ಬಿಡಿಸ್ತಾರೆ ಅಂತ, ನೀವು ಪೊಲೀಸ್ನವ್ರನ್ನ ಕೊಂದಿದ್ದೀರಾ? ಆವಾಗ ಭಾರ್ಗವಿ ಹೇಳ್ತಾಳೆ, ನೀವು ಪೊಲೀಸ್ನವ್ರನ್ನ ಕೊಂದಿದ್ದೀರಾ? ಇಲ್ಲ ನಾನು ಕೊಂದಿಲ್ಲ. ಸುಲೋಚನೆ ಮತ್ತು ಯಾರು ಕೊಂದಿದ್ದು? ಕಾವೇರಿ. ಮತ್ತು ಈ ಸುಲೋಚನ ಪೊಲೀಸ್ನವ್ರನ್ನ ಯಾರು ಕೊಂದಿದ್ದು? ನಾನು ಕೊಂದಿಲ್ಲ. ಈ ರೀತಿ ಸಿಕ್ಕಾಪಟ್ಟೆ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದಾದ್ಮೇಲೆ ಫೈನಲಿ ಈಗ ವರದಾ ಬಾಯಿ ತಪ್ಪಿ ಏನಂತಾನೆ ಗೊತ್ತಾ, ನಾನು ಪೊಲೀಸ್ನವ್ರನ್ನ ಕೊಂದಿಲ್ಲ, ಮತ್ತು ಪೊಲೀಸ್ನವ್ರನ್ನ ಕೊಂದಿದ್ದ್ಯಾರು? ನಾನು ಕೊಂದಿಲ್ಲ. ಸುಲೋಚನ ಕೊಂದಿದ್ದ್ಯಾರು? ನಾನು ಕೊಂದಿಲ್ಲ. ಫೈನಲಿ ಒಂದು ಸುಲೋಚನ ಕೊಂದಿದ್ದ್ಯಾರು ಅಂತ ಮತ್ತೆ ಭಾರ್ಗವಿ ಕನ್ಫ್ಯೂಷನ್ಲಿ ಕೇಳಬೇಕಾದಾಗ ವರದಾ ಹೇಳ್ದ ನೋಡಿ, ಅಪ್ಪ ದೇವ್ರೆ, ಇಷ್ಟು ಒಂದು ಸಿಚುವೇಶನ್ಗೋಸ್ಕರ, ಇದಕ್ಕೋಸ್ಕರ ಈ ಸೀರಿಯಲ್ ತುಂಬ ಚೆನ್ನಾಗಿ ಓಡ್ತು.
ಓಡ್ತಲೂ ಇದೆ ಇವಾಗ ಕೂಡ. ಇದಕ್ಕೋಸ್ಕರ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಈಗ ನೋಡ್ರಿ ಬಾಯಿ ಬಿಟ್ಟ ಅವನು. ನಾನೇ ಕೊಂದಿದ್ದು ಸುಲೋಚನಾ ಅಂತ ಕೂಡ ಹೇಳ್ಬಿಟ್ಟ. ಅಂದರೆ ಇಲ್ಲಿ ಕನ್ಫ್ಯೂಷನ್ ಮಾಡಿಬಿಟ್ರೆ ಎಲ್ಲರೂ ಸೇರಿಕೊಂಡು. ಭಾರ್ಗವಿನ ಎಲ್ಲರೂ ಅಲ್ಲ, ಭಾರ್ಗವಿ ಜೆ ಪಿ ಪೊಲೀಸನ್ನ ಕೊಂದಿದ್ದ್ಯಾರು, ಮತ್ತು ಸುಲೋಚನಾ ಕೊಂದಿದ್ದ್ಯಾರಂತ ಈ ರೀತಿ ಕನ್ಫ್ಯೂಷನ್ ಮಾಡಿದಾಗ ಸುಲೋಚನಾ ಕೊಂದಿದ್ದ್ಯಾರು ಅಂದ ತಕ್ಷಣ ನಾನೇ ಕೊಂದಿದ್ದು, ಪೊಲೀಸನ್ನ ಕೊಂದಿದ್ದ್ಯಾರು. ಆವಾಗ ಅವನಿಗೆ ಬಾಯೇ ತಿರುಗಲಿಲ್ಲ. ಅಷ್ಟೊತ್ತಿಗೆ ಇಲ್ಲೆಲ್ಲ ನಿಜ ಕಕ್ಬಿಟ್ಟ. ಅದಾದ ತಕ್ಷಣ ಎಲ್ಲರೂ ಕುಣಿದಾಡ್ಬಿಡ್ತಾರೆ. ರಾಣಿ, ಭಾರ್ಗವಿ, ಬಾಲ, ಸತ್ಯಣ್ಣ ಎಲ್ಲರೂ ಕೂಡ ತುಂಬ ಖುಷಿಯಾಗ್ಬಿಡುತ್ತೆ. ನೋಟಿಸ್ ಇವ್ರ ಆನರ್ ನೋಡಿ ಅವ್ರ ಬಾಯಲ್ಲೇ ಬಂತು ಅಂತೇಳಿ ಅವ ಜೆ ಪಿ ಭಾರ್ಗವಿ ಇಬ್ಬರು ಕೂಡ ಹೇಳ್ತಾರೆ. ಸೊ ಎಲ್ಲರೂ ಸ್ವಲ್ಪ ಅಲ್ಲಿ ಎಮೋಷನ್ ಆಗಿದ್ದಕ್ಕೆ ಅವರು ಜಡ್ಜ್ ಮೇಡಮ್ ಇದ್ಕೊಂಡು ಅದೇನೋ ಇರುತ್ತಲ್ಲ ಹಿಂಗೆ ಸುತ್ತಿಗೆ ಹಿಡ್ಕೊಂಡು ಹೊಡಿತಾರೆ. ಎಲ್ಲರೂ ಸ್ಟಾಪ್ ಮಾಡಿ ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಅವರು ಎಲ್ಲ ಬರ್ಕೊತಾರೆ. ಆವಾಗ ಸಖತ್ತು ಸಂತೋಷ ಪಟ್ಬಿಡ್ತಾಳೆ ಕಾವೇರಿ ಕೂಡ. ಇನ್ನೊಂದು ರೌಂಡ್ ಇರುತ್ತೆ ಇದು ಎಲ್ಲ ತೀರ್ಮಾನ ಮಾಡೋಕ್ಕೆ. ಅಂದರೆ ಇವಾಗ ಜಡ್ಜ್ ಮಾಡಬೇಕಲ್ವ, ಅಲ್ಲಿ ಸಾಕ್ಷಿ ಬೇರೆ ಇಲ್ಲ. ಇಲ್ಲಿ ಒಂದು ಸಿಟ್ಟು ತರಿಸಿ ವರ್ಧನ್ ಹತ್ರ ಬಾಯಿ ಬಿಡಿಸ್ಕೊಂಡಿರೋದಾಗಿರುತ್ತೆ. ಆದರೆ ಈಗ ಆಪೋಸಿಟ್ ಲಾಯರ್ ಇರ್ತಾರಲ್ವ, ಅವರು ಸಾಕ್ಷಿ ಕೇಳ್ತಾರೆ ಪ್ರೂವ್ನ, ಅದನ್ನು ಕೊಡಲೇಬೇಕು ಇವರು. ಸೊ ಹಂಗಾಗಿ ಇನ್ನು ತುಂಬ ಕನ್ಫ್ಯೂಷನಲ್ಲಿ ನಿಂತಿರ್ತಾರೆ ಸತ್ಯಣ್ಣ ಕೋರ್ಟಿಂದ ಹೊರಗಡೆ. ರಾಣಿ ಬಂದುಬಿಟ್ಟು, ಮಾಮ ಏನಾಯಿತು, ಹೀಗೆಲ್ಲ ಆಗೋಯ್ತಲ್ಲ, ಅವರೇ ಒಪ್ಕೊಂಡ್ರಲ್ಲ ಅಮ್ಮ ಕೊಲೆ ಮಾಡಿಲ್ಲ ಅಂತೇಳಿ, ನೀವ್ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಲಿದ್ದೀರಂತ ರಾಣಿ ಕೇಳ್ತಾಳೆ. ಏನಿಲ್ಲ ರಾಣಿ, ನಾನು ಖುಷಿಯಾಗಿದ್ದೀನಿ, ಅಮ್ಮ ಬರ್ತಾರೆ ತಾನು ಈಚೆ ಅಂದಾಗ. ಬರ್ತಾಳೆ, ಏನು ಯೋಚನೆ ಮಾಡಬೇಡ ಅಂತೇಳಿ ಅವ್ರ ಮಾವ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ. ಇಲ್ಲ ಇಲ್ಲಿ ಕೂಡ ಅಷ್ಟೇ, ಜೆ ಪಿ ಭಾರ್ಗವ್ ಇಬ್ಬರು ಕೂಡ ಗೊಂದಲದಲ್ಲಿ ಇರ್ತಾರೆ. ಆಗ ರಾಣಿ ಬರ್ತಾಳೆ, ನೀವು ನಮ್ಮ ಅಮ್ಮನ್ನ ಬಿಡಿಸ್ಕೊಂಡು ಬರ್ತೀರ ತಾನೇ, ಅಮ್ಮ ಈಚೆ ಬರ್ತಾಳೆ ತಾನೇ ಅಂದಾಗ ಜೆ ಪಿ ಇದ್ಕೊಂಡು, ಹೌದು ಈಚೆ ಬರ್ತಾಳೆ, ನೀನು ತಲೆ ಕೆಡಿಸ್ಕೊಬೇಡ ಪುಟ್ಟಿ, ನಾನು ಮಾತು ಕೊಟ್ಟಿದ್ದೀನಲ್ಲ ಅಂತೇಳಿ ಜೆ ಪಿ ಕೂಡ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಇವನು ಕೂಡ ಅಷ್ಟೇ ಬಾಲ, ರಾಣಿ ತಪ್ಪು ನಿಂತಿರ್ಬೇಕಾದಾಗ ಮತ್ತೆ ಅವರು ಬರ್ತಾರಲ್ವ ಅಮ್ಮ ಅಂತೇಳಿ ಮತ್ತೆ ಅವ್ರ ಅಪ್ಪನ ಕೇಳ್ತಾಳೆ. ಹೌದು ಕಂದ, ಯಾಕೆ ನಿನ್ಗೆ ಈ ಪ್ರಶ್ನೆ, ಬರ್ತಾರಲ್ವಾ ಎಲ್ಲ ಸರಿ ಹೋಗುತ್ತೆ, ನೀನು ಯೋಚನೆ ಮಾಡಬೇಡ, ಮತ್ತು ನೀವೆಲ್ಲ ಖುಷಿಯಾಗಿಲ್ಲ, ಯಾಕೋ ಚಿಂತೆ ಮಾಡ್ತಾ ಇದ್ದೀರಾ ಅಂತ ರಾಣಿ ಕೇಳ್ತಾಳೆ. ನಾನು ಖುಷಿಯಾಗಿದ್ದೀನಲ್ಲ, ನೀನಾಗ ಅಷ್ಟೊಂದು ಟೆನ್ಷನ್ ಮಾಡ್ಕೊತೀಯ ಅಂತ ಧೈರ್ಯ ಕೂಡ ಹೇಳ್ತಾನೆ. ಸೊ ಇನ್ನೊಂದು ಕಡೆ ಜೆ ಪಿ, ನಾನು ಆ ಮಗುಗೆ ಮಾತು ಕೊಟ್ಬಿಟ್ಟಿದ್ದೀನಿ ಭಾರ್ಗವಿ, ಇಲ್ಲಿ ಸಾಕ್ಷಿ ಕೇಳ್ತಾರೆ ಕೋರ್ಟಲ್ಲಿ, ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಜೆ ಪಿ ತುಂಬ ಕನ್ಫ್ಯೂಷನಲ್ಲಿ ಹೋದಾಗ ಇದು ಭಾರ್ಗವಿಗೆ ಮಾತ್ರ ಗೊತ್ತಿರುತ್ತೆ ಅದೇನು ಅಂತ. ಕೊನೆವರೆಗೂ ನೋಡಿ ಆಯಿತಾ. ಸೊ ಇನ್ನೇನು ಭಾರ್ಗವಿ ಅವ್ರನ್ನೆಲ್ಲ ನೋಡಿ ಸುಮ್ಮನೆ ಅವಳು ಕೂಡ ಮತ್ತೆ ಒಳಗಡೆ ಹೋಗ್ತಾರೆ. ಸೊ ಇಲ್ಲಿ ಸತ್ಯಣ್ಣ ಮಾತ್ರ, ದೇವ್ರೆ ನನ್ನ ತಂಗಿ ಯಾವ ಕೊಲೆನೂ ಮಾಡಿಲ್ಲ ಅಂತ ಪ್ರೂವ್ ಮಾಡಿ ಆ ತಾಯಿ ಮಗಳನ್ನ ಒಂದಾಗೋಂಗೆ ಮಾಡಪ್ಪ ಭಗವಂತ ಅಂತ ಸತ್ಯಣ್ಣ ಕೂಡ ಕೇಳಿಸ್ಕೊತಾರೆ, ಅಂದರೆ ದೇವ್ರನ್ನ ಕೇಳ್ಕೊತಾರೆ. ಇನ್ನೊಂದು ಕಡೆ ಇಲ್ಲಿ ತುಂಬ ಯೋಚನೆ ಮಾಡಿಕೊಂಡು ಕಾವೇರಿ ಜೈಲಲ್ಲಿ ಕೂತಿರ್ತಾಳೆ. ಮತ್ತೆ ಜೈಲಿಗೆ ಕಳಿಸಿದ್ದಾರೆ. ಅಲ್ಲಿಗೆ ಜೈಲ್ ಮೇಡಮ್ ಬರ್ತಾಳೆ. ಜೈಲ್ ಮೇಡಮ್ ಬಂದು, ಯಾಕೆ ಕಾವೇರಿ ಈ ರೀತಿ ಚಿಂತೆ ಮಾಡ್ಕೊಂಡು ಕೂತಿದ್ದೀಯ ಅಂದಾಗ, ಏನಿಲ್ಲ ಮೇಡಮ್, ಸುಮ್ಮನೆ ಯಾಕೋ ಒಂಥರ ಭಯ ಶುರುವಾಗಿದೆ ಅಂದಾಗ, ನಾನು ನನ್ನ ಮಗಳು ಒಂದಾಗ್ತೀವ ಮೇಡಮ್ ಅಂತ ಅಂದಾಗ, ಯಾಕೆ ಈ ರೀತಿ ಕೊಂದ್ಲ, ವರದನೆ ಒಪ್ಕೊಂಡಿದ್ದೇನಲ್ಲ ನಾನೇ ಕೊಲೆ ಮಾಡಿದ್ದೀನಿ ಅಂತ, ನೀನ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯ ಅಂದಾಗ, ಅಯ್ಯೋ ಮೇಡಮ್ ಅವ್ನು ತುಂಬ ಅಸಾಧ್ಯ ಇದ್ದಾನೆ ಮೇಡಮ್, ಅವನೇನಾದರೂ ಈ ಕೇಸ್ನೇ ಉಲ್ಟಾ ಪಲ್ಟಾ ಮಾಡಿ ಮತ್ತೆ ಏನಾದರೂ ಪ್ರಾಬ್ಲಮ್ ಮಾಡ್ತಾನಂತ ಭಯ ಶುರುವಾಗಿದೆ ಮೇಡಮ್ ಅಂತೇಳಿ ಹೇಳ್ತಾಳೆ ಕಾವೇರಿ. ಅವ್ರು ಮೇಡಮ್ ಇದ್ಕೊಂಡು, ಧೈರ್ಯವಾಗಿರು, ನೀನು ಗೆದ್ದೇ ಗೆಲ್ತೀಯ ಅಂತ ಕೂಡ ಧೈರ್ಯನ ಹೇಳ್ತಾರೆ. ಸೊ ಇನ್ನೊಂದು ಕಡೆ ವರದ ಫೋನ್ ಮಾಡಿಬಿಟ್ಟು ಯಾರಿಗೋ ಪುರೋಹಿತರಿಗೆ, ನನ್ನ ಒಂದು ಹೆಸರು ಬಲದ ಮೇಲೆ ಹೆಸರು ಇದ್ರ ಮೇಲೆ ಅದೇನೋ ಒಂದು ಪೂಜೆ ಮಾಡಿ ಅಂತ ಕೂಡ ಹೇಳ್ತಾನೆ. ಅಷ್ಟರಲ್ಲೇ ಸಾರಿಕಾ ಬಂದ್ಬಿಟ್ಟು ಪಕ್ಕದಲ್ಲಿ ಏನೋ ಫೋನ್ ನೋಡೋ ಥರ ನಿಂತ್ಕೊಂಡು, ಯಾಕೆ ಇಷ್ಟೊಂದು ನರ್ವಸ್ ಆಗಿದೆಯಾ, ಧೈರ್ಯವಾಗಿರು, ಅವ್ರ ಹತ್ರ ಸಾಕ್ಷಿನೇ ಇಲ್ಲ, ಅದೇ ಪ್ರೂವ್ ಮಾಡೋಕ್ಕಾಗುತ್ತೆ ಅಂಥೇಳಿ ಅವಳು ಕೂಡ ಹೇಳ್ತಾಳೆ. ಅಯ್ಯೋ ಸಾರಿಕಾ, ಅವ್ರ ಹತ್ರ ಸಾಕ್ಷಿ ಇಲ್ದಿದ್ದೇ ಇಷ್ಟೊಂದೆಲ್ಲ ಪ್ರೂವ್ ಮಾಡ್ತಿದ್ದಾರೆ ಅವರು, ಏನೋ ಇಟ್ಕೊಂಡಿದ್ದಾರೆ ಸಾರಿಕಾ ಅಂತೇಳಿ ಬಾಲ ಹೇಳ್ತಾನೆ. ನೀನು ಜಾಸ್ತಿ ನರ್ವಸ್ ಆಗ್ಬಿಡ ಅಣ್ಣ, ನಾನು ಇಲ್ಲಿ ನಿಂತ್ಕೊಂಡ್ರೆ ಡೌಟ್ ಬರುತ್ತೆ, ನಾನು ಹೋಗ್ತೀನಿ, ಧೈರ್ಯವಾಗಿರು ನೀನು ಅಂತ ಕೂಡ ಸಾರಿಕಾ ಹೇಳಿ ಏನೋ ಅಲ್ಲಿ ನಿಂತ್ಕೊಂಡು ಮಾತಾಡೋ ಥರ ಮಾತಾಡಿ ಅವಳ ಪಾಡಿಗೆ ಅವಳು ಈಚೆ ಬಂದುಬಿಡ್ತಾಳೆ. ಸೊ ಇನ್ನೇನು ಇವಾಗ 2ನೇ ರೌಂಡ್ ನಡೀತಾ ಇರುತ್ತೆ. ಆವಾಗ ನಡೆದಾಗ ಇಲ್ಲಿ ಆಪೋಸಿಟ್ ಲಾಯರ್ ಇರ್ತಾರಲ್ಲ ವರ್ಧನ್ ಕಡೆಯವರು, ಅವರು ಬಂದುಬಿಟ್ಟು ಮಾತಾಡ್ತಾರೆ. ನಮ್ಮ ಒಂದು ಕ್ಲೈಂಟ್ನ ಇವರೆಲ್ಲ ಕನ್ಫ್ಯೂಷನ್ ಮಾಡಿ, ಕೋಪ ಬರೋ ಥರ ಮಾಡಿ, ಬೇರೆ ಬೇರೆ ಥರ ಪ್ರಶ್ನೆಗಳನ್ನ ಕೇಳಿ ಕನ್ಫ್ಯೂಷನ್ಗೆ ಒಳಗಾಗೋ ಥರ ಮಾಡಿದ್ದಾರೆ ಮೇಡಮ್. ಅದು ನಮ್ಮ ಕ್ಲೈಂಟು ತುಂಬ ಕನ್ಫ್ಯೂಷನ್ ಆಗಿಬಿಟ್ಟು ಯಾವ ರೀತಿ ಹೇಳ್ಬೇಕನ್ನೋದೇ ಗೊತ್ತಾಗದೆ ಗೊಂದಲಕ್ಕೆ ಒಂದು ಒಳಗಾಗಿ ಈ ಥರ ಬೇಗನೆ ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟಿದ್ದಾರೆ ಮೇಡಮ್. ನಮಗೆ ಬಲವಾದ ಸಾಕ್ಷಿ ಬೇಕು, ಬಲವಾದ ಸಾಕ್ಷಿ ಕೊಟ್ಟರೆ ಮಾತ್ರ ಈ ಕೋರ್ಟು ತೀರ್ಮಾನ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಆಪೋಸಿಟ್ ಲಾಯರು ಹೇಳ್ತಾರೆ. ಈಗ ಬಂದು ಜೆ ಪಿ ಮಾತಾಡಲೇಬೇಕಿಲ್ಲಿ. ಇವಾಗ ಇವರು ಕೇಳ್ತಾರೆ, ಮೇಡಮ್ ಅಂದರೆ ಜೆ ಪಿ ಏನಾದರೂ ಬಲವಾದ ಸಾಕ್ಷಿ ಇದೆಯಾ ಅಂತ ಹೇಳಿದಾಗ, ಹೌದು ಮೇಡಮ್ ಇದೆ ಅಂತೇಳಿ ಹೇಳಿ, ಮತ್ತು ನಮಗೆ ಒಂದು ಅವಕಾಶನ ಕೊಡಬೇಕು, ಯಾಕೆ ಅಂತಂದರೆ
ವರ್ಧನ ಬಲಗೈ ಬಂಟ ಅಂದರೆ ಬಾಲ ಅವನ ಹತ್ರ ಒಂದಿಷ್ಟು ಕತೆಗಳು ಮಾತಾಡೋದಿದೆ. ಅವ್ರನ್ನ ಕಸ್ಟಡಿಗೆ ಕರಿಬೇಕು ಅಂತ ಕೇಳ್ಕೊತೀವಿ ಮೇಡಮ್ ಅಂತ ಅಂದಾಗ, ಆಗ ಬಾಲ ಬಂದು ನಿಂತ್ಕೊತಾನೆ. ಬಾಲ ಅವರೇ, ನೀವು ಸಾಕ್ಷಿನ ಕೊಡಕ್ಕೆ ಹೋಗಿದ್ರಲ್ಲ, ಆವಾಗ ಏನು ನಡೀತು? ನಾವು ಒಂದು ಪೆನ್ ಕೊಟ್ಟಿದ್ವಲ್ಲ ನಿಮಗೆ, ನೆನಪಿದೆಯಾ? ಆ ಪೆನ್ನಲ್ಲೆಲ್ಲ ರೆಕಾರ್ಡ್ ಆಗಿದೆ ತಾನೇ ಅಂತೇಳಿ ಕೇಳಿದಾಗ, ಇದೇ ಟ್ವಿಸ್ಟು. ನಾನು ಆವಾಗೇ ಹೇಳಿದ್ನಲ್ಲ, ಭಾರ್ಗವಿ ಏನಾದರೂ ಮಾಡ್ತಾಳೆ ಅಂಥೇಳಿ. ಏನು ಮಾಡಿರ್ತಾನೆ ಗೊತ್ತಾ ಬಾಲ? ರಾಣಿನ ಮತ್ತು ಸತ್ಯಣ್ಣನ ಕಿಡ್ನಾಪ್ ಮಾಡೋಕ್ಕೆ ಹೋಗಿರ್ತಾನೆ ಗೊತ್ತಾ ವರ್ಧ. ಹೇಗಾದರೂ ಮಾಡಿ ಬಾಲನ ಕರೆಸ್ಕೊಂಡು ಹಾಂ, ಸಾಕ್ಷಿನ ಇಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾನೆ ವರ್ಧ. ಆ ಟೈಮಲ್ಲಿ ಇವನು ಭಾರ್ಗವಿನ ಹೋಗಿ ಮೀಟ್ ಮಾಡಿರ್ತಾನೆ. ಮೀಟ್ ಮಾಡಿದಾಗ ಈ ರೀತಿ ಸಾಕ್ಷಿ ಕೇಳ್ತಿದ್ದಾನೆ, ರಾಣಿನ ಸತ್ಯನ ಕಿಡ್ನಾಪ್ ಮಾಡಿದ್ದಾನೆ ವರ್ಧ, ಈಗ ನಾನು ಏನು ಮಾಡೋದು ಮೇಡಮ್ ಅಂದಾಗ, ಆಗ ರಾ ಭಾರ್ಗವಿ ಒಂದು ಪೆನ್ನ ಕೊಟ್ಟಿರ್ತಾಳೆ. ಆ ಪೆನ್ನು ನೀನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಆ ಪೆನ್ನ ನೀಟಾಗಿ ನೀನು ಜೋಬಲ್ಲೇ ಸಿಗಿಸ್ಕೋಬೇಕು. ಬಾಲ ಏನೇ ಮಾತಾಡಿದ್ರು, ವರದ ಏನೇ ಮಾತಾಡಿದ್ರು ಕೂಡ ಅದು ರೆಕಾರ್ಡ್ ಆಗಬೇಕು ಅಂತ ಹೇಳ್ಕೊಟ್ಟಿರ್ತಾಳೆ. ಓಕೆನಾ? ಈಗ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ಪೆನ್ ಬಗ್ಗೆ ಇಲ್ಲಿ ಕೋರ್ಟಲ್ಲಿ ಮಾತಾಡ್ತಾ ಇರ್ತಾರೆ. ಆವಾಗ ಅಪೋಸಿಟ್ ಲಾಯರ್ ಬಂದ್ಬಿಟ್ಟು, ಈ ಪೆನ್ನಲ್ಲಿ ಏನಿದೆ ವಿಶೇಷತೆ? ಈ ಪೆನ್ನೆಲ್ಲ ಒಂದು ಪ್ರೂಫಾ ಅಂತೇಳಿ ಕೇಳ್ತಾನೆ. ಆವಾಗ ಇದೆ ಸಾಕ್ಷಿ ಇರೋದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅಂದಾಗ, ಆಗ ಬಾಲನ ಹತ್ರ ಪೆನ್ನ ಈಸ್ಕೊತಾರೆ. ಈಸ್ಕೊಂಡ್ಬಿಟ್ಟು, ಈ ಪೆನ್ನಲ್ಲೇ ಸಾಕ್ಷಿ ಇದೆಯಲ್ಲ, ನೀವು ಯಾಕೆ ಅಷ್ಟೊಂದು ನರ್ವಸ್ ಆಗ್ತೀರಾ? ಈಗ ನಾನು ಸಾಕ್ಷಿ ತಂದಿದ್ದೀನಲ್ಲ ಅಂದಾಗ, ಆ ಯಪ್ಪ ಹೋಗಿ ಸುಮ್ಮನೆ ಹಿಂದಕ್ಕೆ ಕೂತ್ಕೊತಾರೆ. ಆಗ ಇನ್ನೇನು ಈ ಪೆನ್ನ, ಇದರಲ್ಲಿ ಕ್ಯಾಮ್ರಾ ಇದೆ ಮೇಡಮ್, ಮತ್ತು ಕ್ಯಾಮ್ರಾ ಕೂಡ ರೆಕಾರ್ಡ್ ಆಗಿದೆ, ಪ್ರತಿಯೊಂದು ರೆಕಾರ್ಡ್ ಆಗಿದೆ, ಇದನ್ನು ಚೆಕ್ ಮಾಡಬೇಕು ಅಂತ ಲ್ಯಾಪ್ಟಾಪ್ಗೆ ಕೊಡ್ತಾರೆ. ಆಗ ಜಡ್ಜ್ ಮೇಡಮ್ ಎತ್ಕೊಂಡು ಅದನ್ನು ಹಾಕಿಬಿಟ್ಟು, ವರ್ಧ ಏನೆಲ್ಲ ಮಾತಾಡಿದ್ನೋ ಸತ್ಯಣ್ಣನ್ನು ರಾಣಿನ ಕಿಡ್ನಾಪ್ ಮಾಡಿದಾಗ, ಅದೆಲ್ಲ ಓವರಾಲ್ ರೆಕಾರ್ಡ್ ಆಗಿರುತ್ತೆ ಇದರಲ್ಲಿ. ಈ ಪೆನ್ ಡ್ರೈವ್ನ ಕೊಟ್ಟಿರೋದು, ಸುಟ್ಟಾಕಿರೋದು, ನಾನೇ ಕೊಲೆ ಮಾಡಿರೋದು ಅಂದಿರೋದು, ಅದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದನ್ನೆಲ್ಲ ಜಡ್ಜ್ ಮೇಡಮ್ ಕೂಡ ನೋಡ್ತಾರೆ. ಅಲ್ಲಿರೋರೆಲ್ಲ ನೋಡೋಕ್ಕೂ ಕೂಡ ಈ ಕಡೆ ಕ್ಯಾಮ್ರಾನ ತಿರುಗಿಸಿರ್ತಾರೆ. ಕಾವೇರಿ ಅಂತ ಈಚೆ ಬರೋದು ಪಕ್ಕ. ಆದರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ಇಷ್ಟೇ ಇವತ್ತು ಹಾಕಿರೋದು. ನಾಳೆ ತುಂಬ ಚೆನ್ನಾಗಿರುತ್ತೆ. ರಾಣಿ ಒಪ್ಕೋತಾಳ ಅವ್ರ ತಂದೆನ, ಇವರಿಬ್ಬರು ಒಂದಾಗ್ತಾರಾ ಅಂಥೇಳಿ ನಾಳೆ ನೋಡಬೇಕಾಗುತ್ತೆ. ವರ್ಧ ಏನು ಮಾಡ್ತಾನೆ ಅಂತ. ಸೊ ನಾಳೆ ನೋಡಿ ಮಿಸ್ ಮಾಡಿದೆ. ಥ್ಯಾಂಕ್ ಯು.